ಮಲ್ಲಿಕಾರ್ಜುನ್ ಖರ್ಗೆ ಇವರಿಗೆ ಸೇರಿದಂತ ಕಾಲೇಜಿನಲ್ಲಿ ನಡೆದಿರುವಂತಹ ಅಕ್ರಮ ಇದು. ಕರ್ನಾಟಕ ರಾಜ್ಯ ಕಾನೂನು ವಿವಿ ಪರೀಕ್ಷೆಯಲ್ಲಿ ಗೋಲ್ಮಾಲ್ ಆಗಿದೆ. ಇಡೀ ಪರೀಕ್ಷಾ ವ್ಯವಸ್ಥೆಯನ್ನೇ ನಾಚಿಸುವಂತೆ ಮಾಡಿದೆ ಈ ಪ್ರಕರಣ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಡೆತನದ ಕಲಬುರಗಿಯ ಸಿದ್ಧಾರ್ಥ ಲಾ ಕಾಲೇಜಿನಲ್ಲಿ ನಡೆದಿರುವಂತಹ ಅಕ್ರಮ ಇದು. ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಸ್ಥಾಪಕ ಅಧ್ಯಕ್ಷರು ಈ ಕಾಲೇಜಿಗೆ. ಅಂದ್ರೆ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಟ್ರಸ್ಟ್ ಈ ಕಾಲೇಜನ್ನು ನಡೆಸುತ್ತೆ. ಇದರ ಸಂಸ್ಥಾಪಕ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ. ಸದ್ಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಸಂಸದ ರಾಧಾಕೃಷ್ಣ. ಉತ್ತರ ಪತ್ರಿಕೆಗಳನ್ನೇ ಅದಲು ಬದಲು ಮಾಡಿ ಅಕ್ರಮ ಎಸಗಲಾಗಿದೆ. ವಿವಿ ಉತ್ತರ ಪತ್ರಿಕೆಯನ್ನ ಕಿತ್ತು ಬೇರೆಡೆ ಬರೆಸಿದಂತ ಉತ್ತರ ಪತ್ರಿಕೆಯನ್ನು ಅಟ್ಯಾಚ್ ಮಾಡಲಾಗಿದೆ. ಪರೀಕ್ಷೆಯಲ್ಲಿ ಬರೆದ ಉತ್ತರ ಪತ್ರಿಕೆಗಳ ಒಳ ಪೇಜ್ಗಳು ನಾಪತ್ತೆ, ಬೇರೆ ಪೇಜ್ಗಳನ್ನು ಅಟ್ಯಾಚ್ ಮಾಡಲಾಗಿದೆ. ಪರೀಕ್ಷೆ ಬರೆದಿರುವಂತ 24 ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯಲ್ಲಿ ಈ ರೀತಿ ಬೇರೆ ಪೇಪರ್ ಅನ್ನು ಅಟ್ಯಾಚ್ ಮಾಡಿರೋದು ಪತ್ತೆಯಾಗಿದೆ. ಹುಬ್ಬಳ್ಳಿಯ ಕರ್ನಾಟಕ ರಾಜ್ಯ ಕಾನೂನು ವಿವಿ ಪರಿಶೀಲನೆ ಮಾಡಿದಾಗ ಈ ಅಕ್ರಮ ಬೆಳಕಿಗೆ ಬಂದಿರೋದು. ಒಟ್ಟು 24 ವಿದ್ಯಾರ್ಥಿಗಳು ಬರೆದಿರುವಂತಹ ಪರೀಕ್ಷಾ ಪತ್ರಿಕೆ ಏನಿದೆ ಅದರಲ್ಲಿ ವಿದ್ಯಾರ್ಥಿಗಳು ಬರೆದಿರುವಂತಹ ಉತ್ತರದ ಬದಲಾಗಿ ಬೇರೆ ಉತ್ತರ ಪತ್ರಿಕೆಯನ್ನು ಅಟ್ಯಾಚ್ ಮಾಡಿದ್ದಾರೆ. ಅಂದ್ರೆ ಕೆಲ ಪೇಜ್ಗಳನ್ನು ಅಟ್ಯಾಚ್ ಮಾಡಿಕೊಳ್ಳಲಾಗಿದೆ. ಒಂದೆರಡಲ್ಲ, ಸುಮಾರು 24 ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆ ಈ ರೀತಿ ಇದೆ. ಅನುಮಾನ ಬಂದು ಪರಿಶೀಲನೆ ಮಾಡಿದಾಗ ಯಾವ ಕಾಲೇಜ್ ಇದ್ದು ಅನ್ನೋದು ಗೊತ್ತಾಗಿದೆ. ಆ ಕಾಲೇಜು ಸಿದ್ಧಾರ್ಥ ಲಾ ಕಾಲೇಜ್, ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯ.